ಹೇ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಶಿ. ಇವತ್ತು ನಮ್ ಬಿಗ್ ಹೀರೋ ಇದ್ದಾನೆ, ಲಿಟ್ಲ್ ಹೀರೋ ಇಂದ ಬಿಗ್ ಆಗ್ಬಿಟ್ಟಿದ್ದಾನೆ. ಇವತ್ತು ನನ್ನ ಜೊತೆಗಿದ್ದಾನೆ. ಏನಕ್ಕಪ್ಪ ನನ್ನ ಜೊತೆಗಿದ್ದಾನೆ ಅಂದ್ರೆ, ನಮ್ದು ಇಲ್ಲಿ ನೋಡಿ ಇಲ್ಲೊಂದು ಬಾಕ್ಸ್ ಇದೆ, ದೊಡ್ಡದಾಗಿ ಬಾಕ್ಸ್. ಇದು ಬಾಕ್ಸ್ ಏನಪ್ಪಾ ಅಂದ್ರೆ, ಅವ್ರ ಸ್ಕೂಲಲ್ಲಿ ಇದು ಫಿಸಿಕ್ಸ್ ಮಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಟೂಲ್ ಕಿಟ್ ಇದು. ಸೊ ಇದರಲ್ಲಿ ಸಮ್ ಪಾರ್ಟ್ ಏನಿದೆಯಲ್ಲ ಅದು ಈ ವರ್ಷ ಮಾಡಿದ್ದಾರೆ, ಮತ್ತೆ ಸಮ್ ಪಾರ್ಟ್ ಅದು ನೆಕ್ಸ್ಟ್ ಇಯರ್ ಅಂತೆ, ರೈಟ್? ಸಮ್ ಆಫ್ ದ ಥಿಂಗ್ಸ್ ದಿಸ್ ಟರ್ಮ್ ಅಂಡ್ ಸಮ್ ಆಫ್ ಥಿಂಗ್ಸ್ ಆರ್ ಇನ್ ದ ನೆಕ್ಸ್ಟ್ ಟರ್ಮ್, ರೈಟ್? ಓಕೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಒಂದೊಂದೇ ನಾನು ತೋರಿಸ್ಬೇಕಾದ್ರೆ ನಾನು ನನ್ನ ಮೊಬೈಲ್ ಫೋನ್ ಕ್ಯಾಮ್ರಾ ಇಂದ ನಿಮಗೆ ತೋರಿಸ್ತೇನೆ. ಅಂದ್ರೆ ಅದು ನಿಮಗೆ ಫೈನಲ್ ಎಡಿಟ್ ಮಾಡಿ ಹಾಕ್ತಾನಲ್ಲ, ಅವಾಗ ನೀವು ತುಂಬಾ ಕನ್ವೀನಿಯಂಟ್ ಕ್ಲೀನ್ ಆಗಿ ಕಾಣುತ್ತೆ. ಓಕೆ. ಈ ಟೂಲ್ ಕಿಟ್ ಅಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ಬರುತ್ತಲ್ಲ, ರೈಟ್? ಇದು ರಿಲೇಟೆಡ್ ಟು ಫಿಸಿಕ್ಸ್, ರೈಟ್? ಫಿಸಿಕ್ಸ್ ಸಬ್ಜೆಕ್ಟ್ ಬರುತ್ತಲ್ಲ, ಅದರಲ್ಲಿ ಆಪ್ಟಿಕ್ಸ್ ಮತ್ತೆ ಮೆಕ್ಯಾನಿಕ್ಸ್ ಆರ್ ಮೆಕ್ಯಾನಿಕಲ್ ಪಾರ್ಟ್ ಏನ್ ಬರುತ್ತಲ್ಲ, ಅದ್ರ ಬಗ್ಗೆ ಇದೆ ಇದು ತೋರ್ಸೋಣ. ಸೊ ಕ್ಯಾನ್ ಯು ಓಪನ್ ನಾವ್? ಯಾ, ಈಗ ನಾನು ಇಲ್ಲಿ ಓಪನ್ ಮಾಡ್ತೀನಿ ನೋಡಿ, ನನ್ನ ಮೊಬೈಲ್ ಅಲ್ಲಿ. ಈಗ ನೋಡಿ ಈ ತರ ಇದೆ ಇದು. ಓಪನ್ ಮಾಡಿದ ತಕ್ಷಣ ಒಂದೊಂದೇ ತೋರ್ಸೋಣ. ಸೊ ಕ್ಯಾನ್ ಯು ಶೋ ದಿಸ್ ಒನ್ ಫಸ್ಟ್? ಇದು ನೋಡಿ, ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ, ಇದು ಸ್ಪ್ರಿಂಗ್ ಬ್ಯಾಲೆನ್ಸ್, ರೈಟ್? ಸೊ ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಇವ್ರ ಲೆವೆಲ್ಗೆ ಅದು ಒಂದು ಮಾಸ್ ಕೊಟ್ಟಿದ್ದಾರೆ. ಒಂದು ನಿಮಿಷ ತೋರಿಸ್ತೀನಿ, ಹೋಲ್ಡ್ ಫಾರ್ ಮಿ. ನೋಡಿ, ಇದರಲ್ಲಿ 6 ಮಾಸ್ಕ್ ಇದೆ. ಸೊ ಒಂದೊಂದೇ ಈ ತರ, ಒಂದು 20 ಗ್ರಾಮ್, 30 ಗ್ರಾಮ್, 50 ಗ್ರಾಮ್ಸ್, 100 ಗ್ರಾಮ್ಸ್. ಆಲ್ ಸೇಮ್. ಓಕೆ, ಆಲ್ ಸೇಮ್ ಅಂತ ನೋಡಿ. ಸೊ ಈಗ ಓಕೆ, ಹಾಕಪ್ಪ ಅದರಲ್ಲಿ ನೋಡೋಣ. ಓ ಹಂಗ. ಓಕೆ, ಎಷ್ಟು ಕೆಜಿ ಇದೆ? ವಾಟ್ ದ ವೆಯ್ಟ್? 150 grams. 150 ಗ್ರಾಮ್ಸ್ ಇದೆ ಅಂತ ನೋಡಿ. ಓಕೆ, ಇದು ವೆಯ್ಟ್ ಏನಿದೆಯಲ್ಲ, ಇದರಲ್ಲಿ ಇದು ಒಂದು ಬ್ಲಾಕ್ಸ್ ತರ ಬರುತ್ತೆ. ಈ ತರ ಬ್ಲಾಕ್ಸ್ ತರ ಬರುತ್ತೆ. ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ಅಲ್ಲ, ಮತ್ತೆ ಬೇರೆದಕ್ಕೂ ಯೂಸ್ ಆಗುತ್ತೆ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ. ದಿಸ್ ಓನ್ಲಿ ನಾಟ್ ಓನ್ಲಿ ಯೂಸ್ ಫಾರ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್, ದಿ ಆಲ್ಸೋ ಕ್ಯಾನ್ ಬಿ ಯೂಸ್ ಫಾರ್ ಅದರ್ ಪರ್ಪಸ್, ರೈಟ್? ಸೊ ವಿಲ್ ಶೋ ಇನ್ ದ ನೆಕ್ಸ್ಟ್ ಮಗನೇ. ವಾಟ್ ಇಸ್ ದ ನೆಕ್ಸ್ಟ್ ಐಟಮ್? The laser. ಲೇಸರ್ ಇದೆ ನೋಡಿ. ಇಲ್ಲಿ ಲೇಸರ್ ಇದೆ. ಈ ಲೇಸರ್ ಅಲ್ಲಿ 3 ಲೈಟ್ ಇದೆ ನೋಡಿ. ಒಂದು, ಆಮೇಲೆ Maybe it's broken. ಬ್ರೋಕನ್ ಅದು ಈ ತರ ಶೋ ಹಿಯರ್ ಲೈಕ್ ಸಿ. ಸೊ ಒಂದು, ಆಮೇಲೆ ವೈ ನಾಟ್ 3? This is broken. ಮಿಡ್ಲ್ ಒನ್ ಆಲ್ರೆಡಿ ಮುರಿದೋಗಿದೆ ಅಂತೆ. ಸೊ ಮೂರ್ ಲೇಸರ್ ಇದೆ. ಇದು ನೋಡಿ, ಇದು ಆಂಗಲ್ ಚೇಂಜ್ ಆಗುತ್ತೆ ಈ ತರ. ಇದು ಏನಕ್ಕಪ್ಪ ಅಂದ್ರೆ, ಕ್ಯಾನ್ ಯು ಶೋ ಮಿ ಆನ್ ದ ಪೇಪರ್ ಎವ್ರಿಥಿಂಗ್? ಸಿ ನೋಡಿ, ಇದೊಂದು ಪೇಪರ್ ಇದೆಯಲ್ಲ, ಈ ಪೇಪರಲ್ಲಿ ನಮ್ದು ಕಣ್ಣು ಹೆಂಗಿರುತ್ತೆ, ನಮ್ಮ ಕಣ್ಣು ಯಾವ ಥರ ವರ್ಕ್ ಆಗುತ್ತೆ, ಆ ಪ್ರಿನ್ಸಿಪಲ್ ಇವ್ರಿಗೆ ಪ್ರಾಕ್ಟಿಕಲಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಇವ್ರಿಗೆ ಅದೊಂದು ಈ ಥರ ಲೇಸರ್ ಲೈಟ್ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ತಕ್ಕಂಥ ಈಗ ನೋಡಿ, ಇಲ್ಲಿ ಇದು ಒಂದು ಏನಪ್ಪ ಇದು, ಇದು ಏನಂತ ಇದಕ್ಕೆ ಆಮೇಲೆ ಕಾನ್ವೆಕ್ಸ್, ಡಿಫ್ರೆಂಟ್ ಟೈಪಲ್ಲಿ ಎಲ್ಲ ಅದು ಗ್ಲಾಸ್ ಬ್ಲಾಕ್ಸ್ ಇದೆ. ಅವ್ನು ತೋರಿಸ್ತಾನೆ ಒನ್ ಬೈ ಒನ್. ನೋಡಿ, ನಾವು ಮಾತಾಡ್ಬೇಕಾದ್ರೆ ಅವಾಗ ಮಧ್ಯದಲ್ಲಿ ಅದು ಬರ್ಡ್ ಶಬ್ದ ಬರ್ತಾ ಇತ್ತಲ್ಲ ನೋಡಿ. ಮನೆಯಲ್ಲಿ ಲವ್ ಬರ್ಡ್ಸ್ ಹಾಕಿದೆ ನಮ್ಮ ಹೀರೋ. ಅದು ಹಾರಾಡ್ತಾ ಇರುತ್ತೆ, ಅದು ಕೀ ಅಂತ ಒದರ್ತಾನೇ ಇರುತ್ತೆ. ಈ ಥರ ಇದೆ ನೋಡಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ನೋಡಿ. ಆ ಕಣ್ಣು ಮೇಲೆ ಇಟ್ಬಿಟ್ಟು ನೋಡಿ, ಅಂದರೆ ಅದು ಲೇಸರ್ ಲೈಟ್ ಯಾವ ಹಂಗಲ್ಲ ಹೋದರೆ ನಮ್ಮ ಕಣ್ಣಿಗೆ ಒಳಗಡೆ ನಮ್ಮ ರೆಟಿನಲ್ಲಿ ಐರಿಸಲ್ಲಿ ಹೋಗ್ಬಿಟ್ಟು ಪಾಸ್ ಆಗಿ ನಮ್ಮ ಕಣ್ಣು ರೆಟಿನ ಏನಂತ ಅದಕ್ಕೆ ಅದು ಯಾವ ಥರ ಬೀಳುತ್ತೆ ಅಂತ ಅದು ಇವ್ರಿಗೆ ಅರ್ಥ ಆಗಲಿ ಅಂತ ಈ ಥರ ನೋಡಿ. ಅದು ಕಾನ್ವೆಕ್ಸ್ ಲೆನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅದು ಆ ಥರ ಇದೆ ಇದು. ನೆಕ್ಸ್ಟ್ ಮಗನೇ, ನೆಕ್ಸ್ಟ್ ಒನ್, ದೆನ್ ನೆಕ್ಸ್ಟ್ ಬ್ಲಾಕ್ ಯು ಶೋ ಮಿ. ನೋಡಿ, ಇಲ್ಲಿ ಆ ಬ್ಲಾಕ್ ತೊಗೊಂಡ ಅವನು. ಮತ್ತೆ ಇಲ್ಲಿ ಈಗ ನಾನು ಬೇರೆ ಆ್ಯಂಗಲಲ್ಲಿ ಅದು ಲೈಟ್ ಯಾವ ಥರ ಪಾಸ್ ಆಗುತ್ತೆ ಅಂತ ತೋರಿಸ್ತಿದೆ ನೋಡಿ. ಓಕೆ, ಗುಡ್. ನೆಕ್ಸ್ಟ್ ಮಗನೇ, ಈಗ ಕಾನ್ವೆಕ್ಸು ಕಾನ್ಕೇವ್ ಎರಡು ಕಾಂಬಿನೇಷನ್ ಹಾಕಿ ತೋರಿಸ್ತಾ ಇದ್ದೇನೆ ಏನಾಗುತ್ತೆ ಅಂತ. ಇದು ಬೇಡಪ್ಪ, ಇದು ಬೇಡ. keep here, this one, show only this one. Cannot, right? You have to keep this one. No. ಅದು ಅಲ್ಲಿ ಇಡಕ್ಕೆ ಬರಲ್ಲ ಅಂತೆ. ಓಕೆ. ನಿಂದು ಲೇಸರ್ ಲೈಟ್ ಮಗನೇ ಬ್ಯಾಟ್ರಿ ಡೌನ್ ಆಗಿದೆನಾ? ಇಲ್ಲಿ ನೋಡಿ ಈ ಥರ. ಓಕೆ, ಮತ್ತೆ ಯಾವುದಿದೆ? ಸೊ ಹೌ ಅಬೌಟ್ ದಿಸ್ ಕಾಂಬಿನೇಷನ್? ದಟ್ಸ್ ಇಟ್, ರೈಟ್? ಅವನು ನಿಯರ್ ಸೈಡ್ಸ್ನ ತೋರಿಸ್ತಾ ಇದ್ದಾನೆ ಈಗ. ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ, ಈ ಥರ ವರ್ಕ್ ಆಗುತ್ತೆ ಅಂತೆ. ಸೊ ಹೌ ಮಗನೇ ದ ನಿಯರ್ ಸೈಡ್, ಲೈಕ್ ದಿಸ್ ವಿಲ್ ಬಿ ವೆರಿ ನಿಯರ್ ಆರ್ ಹೌ ದ ಆ್ಯಂಗಲ್? Okay, you show the far side now. Far side ಅಲ್ಲಿ ನೋಡಿ, ಇದು ಫಾರ್ ಸೈಡಲ್ಲಿ ಇದು ಆ್ಯಂಗಲ್ ಆಫ್ ಏನಿದೆ ಇನ್ಕ್ಲಿನೇಷನ್ ಅಂತ ಹೇಳ್ತಲ್ಲ, ಮೀಟಿಂಗ್ ಪಾಯಿಂಟ್ ಸ್ವಲ್ಪ ದೂರ ಇದೆ. ನಿಯರ್ ಸೈಡ್, ಇಪ್ಪುದು ನಿಯರ್ ಸೈಡ್ ನಾವು ನಿಯರ್ ಸೈಡ್ ತಕ್ಷಣ ಅದು ಹತ್ತಿರ ಬೀಳುತ್ತೆ ನೋಡಿ. ಅದು ಫೋಕಸ್ ಲೈಟ್
ನೋಡಿ ಇಲ್ಲಿ ಫೋಕಸ್ ಆಯಿತಾ ನೋಡಿ. ಸೊ ಓಕೆ, ಈ ಥರ ಕಾನ್ಸೆಪ್ಟ್ ಅವ್ರಿಗೆ ಪ್ರಾಕ್ಟಿಕಲಿ ಅರ್ಥ ಆಗಲಿ ಅಂತ ಇದೊಂದು ಟೂಲ್ ಕಿಟ್. ಆ ಮಧ್ಯದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅವನ ತಲೆ ಮೇಲೆ. ಓಕೆ, ನೆಕ್ಸ್ಟ್ ಮಗನೇ. ಈಗ ನೋಡಿ ನಿಯರ್ ಸೈಡ್ಸ್ ಅವ್ರಿಗೆ ಈ ಥರ ಇಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಏನು ಹೇಳ್ತಾರೆ, ಅದು ಮೀಟಿಂಗ್ ಪಾಯಿಂಟ್ ಇದೆಯಲ್ಲ, ಅದು ತುಂಬ ಶಾರ್ಟ್ ಡಿಸ್ಟೆನ್ಸ್ ಆಗುತ್ತೆ. ಫಾರ್ ಸೈಡ್ ಅವ್ರಿಗೆ ಅದು ಹಿಂದ್ಗಡೆ ಹೋಗುತ್ತೆ. ಈಗ ನಿಯರ್ ಸೈಡ್ಸ್ ಅವ್ರಿಗೆ ಕರೆಕ್ಟಾಗಿ ಅವರು ಐ ಡಾಕ್ಟರ್ ಏನು ಮಾಡ್ತಾರೆ, ಒಂದು ಐ ಗ್ಲಾಸಸ್ ಕೊಡ್ತಾರೆ. ಐ ಗ್ಲಾಸ್ ಹಾಕಿದ ತಕ್ಷಣ ಅವ್ರ ಕಣ್ಣಲ್ಲಿ ಯಾವ ಥರ ಲೈಟ್ ಓಪನ್ ಆಗುತ್ತೆ ಅನ್ನೋದು ತೋರಿಸುತ್ತೆ ನೋಡಿ. ಎಪ್ಪುದು ಐ ಗ್ಲಾಸಸ್ ಮಗನೇ ನೋಡಿ, ಅದು ಪಾಯಿಂಟ್ ಇದು ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ, ಅದು ಇಲ್ಲೆಲ್ಲೋ ಮೀಟ್ ಆಗುತ್ತೆ, ಈ ಥರ ವರ್ಕ್ ಆಗುತ್ತೆ. ವಾವ್, ವೆರಿ ಗುಡ್. ಇವಾಗ ನೋಡಿ ನಮ್ಮ ಕಣ್ಣಿಗೆ ಈಗ ಫಾರ್ ಸೈಡ್ ಚಸ್ಮಾ ಇರ್ತಾರೆ, ಸ್ಪೆಕ್ಸ್ ಇರ್ತಾರೆ, ಅವ್ರ ಕಣ್ಣು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಈಗ ತೋರಿಸ್ತಾನೆ. ಓಕೆ, ಇಲ್ಲಿ ನೋಡಿ, ಇದು ನಾರ್ಮಲಾಗಿ ಫಾರ್ ಸೈಡ್ ಏನಿದೆಲ್ಲ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ದೂರ ಹೋಗುತ್ತೆ. ನಮ್ಮದು ಏನದು ಐರಿಸಿಂದ ತುಂಬ ದೂರನೇ ಹೋಗುತ್ತೆ. ಆಮೇಲೆ ಅದು ಸ್ಪೆಕ್ಸ್ ಹಾಕಿದ್ರೆ ಯಾವ ಥರ ಕಾಣುತ್ತೆ ನೋಡಿ. ಸ್ಪೆಕ್ಸ್ ಹಾಕಿ ಮಗನೇ ನೋಡಿ, ಅವ್ನು ಸ್ಪೆಕ್ಸ್ ಹಾಕಿದ ಕಣ್ಣಿಗೆ ಹಾಕಿದ ತಕ್ಷಣ ಇಲ್ಲಿ ಬಂತು ನೋಡಿ. ಈ ಥರ ಇವ್ರಿಗೆ ಪ್ರಾಕ್ಟಿಕಲಿ ಅರ್ಥ ಆಗಲಿ ಅಂತ ಇದೊಂದು ಟೂಲ್ ಕಿಟ್ ಇದೆ. ಇದು ಮತ್ತು ಸುಮಾರು ಸಬ್ಜೆಕ್ಟ್ಸಲ್ಲಿದೆ, ನಮ್ಗೆ ಒಂದೊಂದೇ ತೋರಿಸ್ತೀನಿ ನಾನು ನಿಮಗೆ. ಓಕೆ ಸ್ನೇಹಿತರೆ, ಇವಾಗ ನಮ್ಮ ಹೀರೋ ಅದು ಆಪ್ಟಿಕ್ಸ್ ಬಗ್ಗೆ ಒಂದು ಟಾಪಿಕ್ ಹೇಳ್ದ. ನೆಕ್ಸ್ಟ್ ಅದು ವೆಯ್ಟ್, ಇದು ತಕ್ಕಡಿ ತೂಕ ಅಂತ ಹೇಳ್ತಾರಲ್ಲ, ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಅದು ಸಖತ್ತಾಗಿದೆ ರೀ. ಅದು ನೆಕ್ಸ್ಟ್ ತೋರಿಸ್ತಾನೆ. ಮಗನೆ ನೋಡಿ, ಇದು ಒಳ್ಳೆ ಈ ಥರ ಇದೆ ನೋಡಿ ತಕ್ಕಡಿ. ಒಂದು ಕೆಲಸ ಮಾಡಿ ಮಗನೇ, ಅದು ಯು ಕ್ಲೋಸ್ ದಿಸ್ ಲಿಡ್ ಆ್ಯಂಡ್ ಟೇಕ್ ಆಲ್ ದೋಸ್ ಮಾಸಸ್. ಓ ನೋಡಿ, ತಕ್ಕಡಿಗೆಲ್ಲ ಎಷ್ಟು ಚೆನ್ನಾಗಿದೆ. ಓಕೆ, ಇಷ್ಟೆಲ್ಲ ಐಟಮ್ಸ್ ಇದೆ, ಅದನ್ನು ಹುಡುಕ್ತಾ ಇದ್ದಾನೆ. ಕಳೆದು ಬಿಟ್ಟಿಯಾ ಮಗನೇ? ಓಕೆ, ಸಿಡೋನ್ ಕೂತ್ಕೋ ಮಗ. ಫಸ್ಟ್ ಯು ಆರ್ ಡೂ ದ ಬ್ಯಾಲೆನ್ಸ್, ರೈಟ್? ಅಂದ್ರೆ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಏನಂತಾರೆ ಇಂಗ್ಲಿಷ್ ವರ್ಡ್ ಕ್ಯಾಲಿಬ್ರೇಷನ್ ಅಂತ ಹೇಳ್ತಾರೆ. ಸೊ ಅದು ಕ್ಯಾಲಿಬ್ರೇಷನ್ ಏನಪ್ಪ ನೋಡಿ, ಪಕ್ಷಿ ಸಾಕಿದ್ರೆ ಅದು ಓಡಾಡ್ತಾನೆ ಇರುತ್ತೆ, ಅದು ಅಡ್ಡ ಬರ್ತಾನೆ ಇರುತ್ತೆ. ಅದು ಹುಷಾರಪ್ಪ, ಅದು ಕಕ್ಕ ಮಾಡ್ಬಾರ್ದು ನನ್ನ ಮೇಲೆ. ಸೊ ಅದು ಕ್ಯಾಲಿಬ್ರೇಷನ್ ಪಾರ್ಟ್ ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಅದನ್ನ ಫಸ್ಟ್ ಬ್ಯಾಲೆನ್ಸಿಂಗ್ ಆಗ್ಬೇಕು. ಅದು ಬ್ಯಾಲೆನ್ಸ್ ಆದ ತಕ್ಷಣ ನೆಕ್ಸ್ಟ್ ಏನಿದೆ ಮಗನೇ, ಅದು ಒಂಥರ ಚುಮ್ಟ ಥರ ಕೊಟ್ಟಿದೆ ನೋಡಿ, ರೈಟ್? ದಿಸ್ ಇಸ್ ಟು ಹೋಲ್ಡ್. ಆಮೇಲೆ ಇದೇ ಥರ ಇಲ್ಲಿ ನೋಡಿ ಎಷ್ಟೊಂದು ಇದು ಇದೆ, ಮಾಸ್ ಇದೆ ಈ ಥರ ನೋಡಿ, ಚಿಕ್ಕದಿದೆ. ಇಲ್ಲಿ ದೊಡ್ಡದಾಗಿದೆ ನೋಡಿ, ಇದು ಹೆವಿ ಮಗನೇ, ಇದು ಬಿದ್ದೋಗ್ಬಿಡುತ್ತೆ. ಓಕೆ, ನೀನು ಮಾಡಪ್ಪ. ನೋಡಿ ಚೆನ್ನಾಗಿದೆ. ವಾ, ಹುಷಾರು ಮಗನೇ, ಕಾಲ ಮೇಲೆ ಬೀಳಬಾರ್ದು. ದೆನ್ ನೋಡಿ ಈ ಥರ ಅದು ತಕ್ಕಡಿ ಕಾನ್ಸೆಪ್ಟ್. ಇವ್ರಿಗೆ ಅಂದರೆ ಇವ್ರ ಲೆವೆಲಲ್ಲಿ, ಅಂದರೆ ಏಯ್ತ್ ಗ್ರೇಡ್ ಲೆವೆಲಲ್ಲಿ ಇದು ಫಿಸಿಕ್ಸ್. ಇವ್ರಿಗೆ ಮನೆಯಲ್ಲೇ ಇದೊಂದು ಅವ್ರಿಗೆ ಪ್ರಾಕ್ಟಿಕಲ್ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಆಮೇಲೆ ಇದು ಕಿಟ್ ನಾವು ಇದೆಯಲ್ಲ, ಇದು ಫ್ರೀ ಕೊಟ್ಟಿರಲ್ಲ, ಇದಕ್ಕೆ ದುಡ್ಡು ಕೊಡಬೇಕು. ಬಟ್ ತುಂಬಾ ಇದು ಗೌರ್ಮೆಂಟ್, ಯಾಕಂದ್ರೆ ಇವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದಾನೆ, ಇವ್ನು ಕೇರ್ ಮಾಡಬೇಡಿ, ಪಕ್ಷಿನ ಕೇರ್ ಮಾಡಬೇಡಿ, ಇಗ್ನೋರ್ ಮಾಡಿ. ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ ಅಂದ್ರೆ ಇದೆಲ್ಲ ಸಬ್ಸಿಡೈಸ್ಡ್ ಅವ್ರಿಗೆ ಮನೆಗೆ ಹೋಮ್ವರ್ಕ್ ಟೂಲ್ ಕಿಟ್ ಅಂತ ಕೊಟ್ಟಿರ್ತಾರೆ ನೋಡಿ. ಈ ತರ ಅದು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 1 kg ಹಾಕಿದ್ರೆ ಇಲ್ಲಿ ಎಷ್ಟು kg ಹಾಕಬೇಕು, ಈ ತರ ಅದು ಒಂಥರ ಬೇಸಿಕ್ ಅದು ವೇಯಿಂಗ್ ಮಷಿನ್ದು ಇವ್ರಿಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಈ ತರ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೇ ಬಿಟ್ಟೆ, ಈ ತರ ಟೂಲ್ ಕಿಟ್ ಇವನ್ನ ಇಗ್ನೋರ್ ಮಾಡಿ. ಈ ತರ ಟೂಲ್ ಕಿಟ್ ಇರುತ್ತಲ್ಲ, ಅದು ಗೌರ್ಮೆಂಟ್ ಅಲ್ಲಿ ನನಗೇನಾಗೂ ಬರ್ತಾ ಇದೆ ಅಂತ ತಲೆ ಮೇಲೆ ಕುತ್ಕೊಂಡಿದ್ದಕ್ಕೆ. ಇವ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಇದನ್ನ ಸಬ್ಸಿಡೈಸ್ ಆಗಿ ಕೊಡ್ತಾರೆ. ಅದಕ್ಕೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಾವು ದುಡ್ಡು ಕೊಡಬೇಕು. ತುಂಬಾ ಅಂದ್ರೆ ಲೈಕ್ ಕಂಪ್ಲೀಟ್ ಕಿಟ್ಗೆ ನಾವು ಅರೌಂಡ್ 100 UN to 150 UN, ಅಂದ್ರೆ ನಿಯರ್ಲಿ 1000 ಅನ್ಕೋಬಿಡಿ, 1800 ರೂಪೀಸ್ ಅನ್ಕೊಳ್ಳಿ. ಇದನ್ನೇ ನಾವು ಹೊರಗಡೆ ತಗೋಬೇಕಂದ್ರೆ ಅದು ಆಲ್ಮೋಸ್ಟ್ ಒಂದು 5-6 ಸಾವಿರ ಆಗುತ್ತೆ. ಹಾಗಾಗ್ಬಿಟ್ಟು ಇದು ಒಂದ್ ಸ್ಟೂಡೆಂಟ್ಗೆ ಒಂದೇ ಕಿಟ್ ಕೊಡೋದು. ನಾನು 2 ತೊಗೊಂತೀನಪ್ಪ, ಒಂದ್ ಬೇರೆದನ್ನ ಮಾರ್ಕೊಂತೀನಿ ಅಂದ್ರೆ ನೋ ವೇ, ಚಾನ್ಸೇ ಇಲ್ಲ. ಒಂದ್ ಸ್ಟೂಡೆಂಟ್ಗೆ ಒಂದೇ ಕಿಟ್ ಕೊಡ್ತಾರೆ. ಅದು ಮನೆಯಲ್ಲಿ ಅವರೇ ಯೂಸ್ ಮಾಡಬೇಕು, ಅದು ತರ ಹೋಮ್ವರ್ಕ್ ತರ. ಓಕೆ ಮಗ, ವಾಟ್ ಇಸ್ ನೆಕ್ಸ್ಟ್? ಓಕೆ, ಫುಡ್ ಬ್ಯಾಗ್ ಅತ್ತೆ ನೋಡಿ. ಈ ಥರ ವಾಪಸ್ ಇಡ್ತಾ ಇದ್ದಾರೆ ಇಲ್ಲಿ ನೋಡಿ. ಚೆನ್ನಾಗಿ ಕ್ಲೀನಾಗಿ ಒಂದು ಡಬ್ಬ ಕೊಟ್ಟಿದ್ದಾರೆ. ಆ ಡಬ್ಬಲ್ಲಿ ಕ್ಲೀನಾಗಿ ಸಿಸ್ಟಮೆಟಿಕ್ ಆಗಿ ಇಡಬೇಕು. ಒಂದೊಂದಕ್ಕೆ ಒಂದು ಐಟಮ್ ಇದೆ. ಫಾರ್ ಎಕ್ಸಾಂಪಲ್ ಇದು ಒಂದು 100 ಗ್ರಾಮ್ಸ್ ಇರ್ಬೋದು, ಇದು 50 ಗ್ರಾಮ್ಸ್, 75 ಗ್ರಾಮ್ಸ್, 25 ಗ್ರಾಮ್ಸ್, 10 ಗ್ರಾಮ್ಸ್ ಅಂತ ಇರ್ಬೋದಲ್ಲ. ಹಾಗಾಗ್ಬಿಟ್ಟು ಅದು ತಕಡಿಗೆಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ತಕಡಿ, ಇದು ಸೂಪರಾಗಿದೆ ನೋಡಿ. ಅದಕ್ಕೆ ಮತ್ತೆ ಅದು 2 ಕಪ್ಸು, ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ ಮಗ ಇದಕ್ಕೆ. ವಾವ್ ನೋಡಿ, ಅದು ಮುಳ್ಳು ಹಾಳಾಗಿ ಬರುತ್ತೆ, ಅದಕ್ಕೊಂದು ಪ್ರೊಟೆಕ್ಷನ್ನು. ಏನು ಸಿಸ್ಟಮ್ಯಾಟಿಕ್ ಆಗಿದೆ ಅನ್ನೋದು ನೋಡಿ. ಅದೆಲ್ಲ ಅದು ಮಂಡಾಗಬಾರ್ದು ಅಂತಂದ್ರೆ ಬೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಸಪೋರ್ಟಿಂಗ್ ಒಂದು ಬ್ಲಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಬ್ಲ್ಯಾಕ್ ಕಲರ್ ನೋಡಿ, ಈ ಥರ ಒಂದು ಸಪೋರ್ಟಿಂಗ್ ಬ್ಲಾಕ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ರೀ, ಅಮೇಝಿಂಗ್ ರೀ. ಬಾಬಾ ಎಷ್ಟು ಚೆನ್ನಾಗಿ ನೋಡಿ. ನಮ್ಮ ಟೈಮಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಮೆಂಟಲ್ಲಿ ಹೇಳಿ ನಮ್ಮ ಇಂಡಿಯಾದಲ್ಲಿ ಇದೇ ಥರ ಇದೇನಾ ಅಂತ.
ಸೊ ನೆಕ್ಸ್ಟ್ ಮತ್ತೊಂದು ಆಪ್ಟಿಕ್ಸ್ ಬಗ್ಗೆ ಒಂದು ಟಾಪಿಕ್ ಇದೆ. ಏನಂದ್ರೆ ಪಿನ್ ಹೋಲ್ ಕ್ಯಾಮ್ರಾ ಬಗ್ಗೆ ನಾವು ಚಿಕ್ಕವರದಾಗೆ ಹಂಪಿಯಲ್ಲಿ ನೋಡಿದ್ವಿ. ನಮ್ ಹಂಪಿ ಇದೆಯಲ್ಲ, ಹಳೇ ಕಾಲದ್ದು, ಯಾವ ಶತಮಾನದಲ್ಲಿ ಇರೋದು, ಅವಾಗೆ ಪಿನ್ ಹೋಲ್ ಕ್ಯಾಮ್ರಾ ಅವಾಗೆ ಅವರು ಮಾಡಿದ್ದು. ಇವ್ರಿಗೆ ಪ್ರಾಕ್ಟಿಕಲ್ ಆಗಿ ಯಾವ ತರ ಕೊಡ್ತಾರೆ ಅಂತ ಏನು ಅಮೇಜಿಂಗ್ ಕಿಟ್ ಇದೆ ರೀ, ಅದು ತೋರಿಸ್ತೇನೆ ನೋಡಿ ನಿಮಗೆ. ಕಮಾನ್ ಮಗನೇ, ಓಕೆ ಮಗನೇ, ಕಮ್ ಶೋ. ಯಾವ ನೋಡಿ ಎಲ್ಲ ಸೆಟಪ್, ಅವ್ನು ಫಸ್ಟ್ ಒಂದು ಸೆಟಪ್ ಮಾಡಲಿ, ಇಲ್ಲಿ ಮೇಲೆ ಇಡ್ತಾನೆ ಅದನ್ನ. ಅಂದರೆ ಅದು ಡಿಸ್ಟೆನ್ಸು ಎಲ್ಲ ಇದೆ ನೋಡಿ. ಅದಕ್ಕೊಂದು ಲೆನ್ಸು ಇಲ್ಲಿ ಬೂತ್ಕೊಂಡು ಶೋ ಮಿ ದಿಸ್, ವಾಟ್ ಇಸ್ ದಿಸ್, ಶೋ ಮಿ ಒನ್ ಬೈ ಒನ್, ಫಸ್ಟ್ ಶೋ ಮಿ. ಇದು ನೋಡಿ, ಈ ಥರ ಇದು ಥರ ಬೂತ್ಕಂಡಿ ಥರ ಇದೆ, ಅಂದರೆ ಲೆನ್ಸು. ಆಮೇಲೆ ಅದು ವೈಟ್ ಕಲರ್ ನೋಡಿ, ಒಂದು ಸ್ಕ್ರೀನ್ ಥರ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಓಪನ್ ದಿಸ್ ಒನ್, ಶೋ ಮಿ ವಾಟ್ ಇಸ್ ದಿಸ್. ಇದು ಒಂಥರ LED ಲೈಟ್ ಥರ ಇದೆ. ಸೊ ಇದನ್ನು ಅವ್ರು ಯೂಸ್ ಮಾಡ್ತಾರೆ. ಅದು ಬ್ರೈಟ್ನೆಸ್ಸು ಎಲ್ಲ ಕಡಿಮೆ ಮಾಡಿಬಿಟ್ಟು ಅದು ಪಿನ್ ಹೋಲ್ ಕ್ಯಾಮ್ರಾ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಇದೆ. ಸೂಪರ್ ಮಗನೇ. ನೋಡಿ ಅವ್ನು ಸೆಟಪ್ನೆಲ್ಲ ಫಸ್ಟ್ ಫೋಕಸ್ ಮಾಡ್ತಾ ಇದ್ದಾನೆ. ಫಸ್ಟೆಲ್ಲ ಅವ್ನು ಫೋಕಸ್ ಎಲ್ಲ ಮಾಡಿ ಸೆಟಪ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ನೋಡಿ ಅದು ಸ್ಕ್ರೀನು ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಕ್ರೀನ್ ಮಾಡಿದ್ದಾರೆ. ಇಲ್ಲಿ ಲೆನ್ಸ್ ಇದೆ ನೋಡಿ. ಆಮೇಲೆ ಇದನ್ನು ಅವನು ಇದು ಸ್ಕೇಲ್ ಇದೆಯಲ್ಲ, ಈ ಸ್ಕೇಲ್ ಮೇಲೆ ಅದು ಇರುತ್ತಲ್ರಿ, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಫೋಕಸ್, ಇನ್ನೊಂದು ಆಪ್ಟಿಕ್ಸಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ಅದು ಡಿಸ್ಟೆನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಫೋಕಲ್ ಲೆಂತು, ಆಮೇಲೆ ಡೆಪ್ತ್ ಆಫ್ ಫೀಲ್ಡ್ ಅಂತ ಏನೇನು ಇರುತ್ತಲ್ಲ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಸ್ಕೇಲ್ ಕೊಟ್ಟಿದ್ದಾರೆ. ಆಮೇಲೆ ಈಗ ಒಂದು ಪಿನ್ ಹೋಲ್ ಕ್ಯಾಮ್ರಾ ನೋಡಿ, ಅದು ಡಾರ್ಕ್ ಒಂದು ಹಾಕ್ಬಿಟ್ಟು ಅದು ಉಲ್ಟಾ ಬರುತ್ತೆ ಅಂತ, ಅದು ಈ ಥರ ಇದೆ. ಏನಿದೆ ರೀ ಇವ್ರದ್ದು, ಅಮೇಝಿಂಗ್. ಮಗನೇ ಅದು ಫೋಕಸ್ ಮಾಡು. ನೋಡಿ ಹೆಂಗೆ ಕ್ಲೀನಾಗಿ ಫೋಕಸ್ ಆಯಿತು. ಆಮೇಲೆ ಒಂದು ಲೆನ್ಸ್ ಇದೆ. ಸೊ ವಾಟ್ ಹ್ಯಾಪನ್ ದಟ್ ಪಿನ್ ಹೋಲ್ ಕ್ಯಾಮ್ರಾ ಇಸ್ ನಾಟ್ ವರ್ಕಿಂಗ್. ಇದು ಬ್ಲ್ಯಾಕ್ ಕಲರ್ ಒಂದು ನೋಡಿ, ಇದು ಬ್ಲ್ಯಾಕ್ ಕಲರ್ ಒಂದು ಈ ಥರ ಕೊಟ್ಟಿದ್ದಾರೆ, ಇದು ಪಿನ್ ಹೋಲ್ ಕ್ಯಾಮ್ರಾ ಅಂತೆ. ಅವ್ನು ಟ್ರೈ ಮಾಡ್ತಾನಂತೆ. ಟ್ರೈ ಮಾಡು ಮಗ, ಯು ಪುಲ್ ದಟ್ ಬ್ಲಾಕ್ ಹಿಯರ್. ಹಾಂ, ಈ ಥರ ಹಾಕ್ಬಿಟ್ಟು ಅದು ಉಲ್ಟಾ ಬರ್ತಾ ಇಲ್ಲ, ರೈಟ್, ಬಿಕಾಸ್ ಎಫ್ ಉಲ್ಟಾ ಕಾಣ್ತಾ ಇದೆ. ಅದು ಪಿನ್ ಹೋಲ್ ಕ್ಯಾಮ್ರಾದ ಸೀದಾ ಕಾಣಬೇಕು, ಅದು ಯಾವುದೂ ಆಗ್ತಾ ಇಲ್ಲ. ಮೇ ಬಿ ಯು ಐ ಥಿಂಕ್ ನೋ ನೀಡ್ ದಿಸ್ ಒನ್. ಯು ಹ್ಯಾವ್ ಟು ಮೇಕ್ ಅ ಡಾರ್ಕ್ ರೂಮ್. ಅದೇನಕ್ಕೆ ಆಗ್ತಾ ಇಲ್ಲ? ಇಲ್ಲ, ಸ್ಟಿಲ್ ನೋ. ಬಟ್ ಎಫ್ ಇಸ್ ಇನ್ ದ ರಿವರ್ಸ್ ಡೈರೆಕ್ಷನ್. ಕರೆಕ್ಟ್. ಸಿ ಇಲ್ಲಿ ನೋಡಪ್ಪ. ನೋಡಿ ಕಾನ್ಸೆಪ್ಟು. ಯು ಶೋ ಹಿಯರ್, ಶೋ ದಿಸ್ ಒನ್ ಹಿಯರ್, ಫ್ರಮ್ ಹಿಯರ್ ನೋಡಿ. ಇಲ್ಲಿ ಎಫ್ ಸೀದಾ ಇದೆ, ಅದು ಹಿಂಗೆ ಉಲ್ಟಾ ಹೋಗ್ಬಿಟ್ಟು ಇಲ್ಲಿ ಪಿನ್ ಹೋಲ್ ಕ್ಯಾಮ್ರಾದ ಎಫ್ ಅಲ್ಲಿ ಉಲ್ಟಾ ಕಾಣ್ತಾ ಇದೆ ನೋಡಿ. ಸೊ ಏನಿದೆ ರೀ ಇವ್ರದ್ದು ಒಬ್ಬ ಕಾನ್ಸೆಪ್ಟ್. ಯು ಕ್ಯಾನ್ ಚೇಂಜ್ ದ ಪಿನ್ ಹೋಲ್ ಡೈರೆಕ್ಷನ್. ಹೌ ಮೆನಿ ಪಿನ್ಸ್ ಆರ್ ದೇರ್? ಎಷ್ಟು ಪಿನ್ ಹೋಲ್ ಇದೆಯಲ್ಲ, ಒಂದು 3-4 ಪಿನ್ ಹೋಲ್ ಇದ್ರೆ 3-4 ಇದು ಸಬ್ಜೆಕ್ಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಅದು ಕಾನ್ಸೆಪ್ಟ್ ನೋಡಿ. ನಾವು ಅಂದರೆ ಡಾರ್ಕ್ ರೂಮಲ್ಲಿ ನಾವು ಡಿಸ್ಟೆನ್ಸ್ ಇಂದ ತೋರಿಸ್ಬೋದು, ಬಟ್ ನಾವೆಲ್ಲ ಅದಕ್ಕೋಸ್ಕರ ನಾವು ಆ ಥರ ತೋರಿಸ್ತಾ ಇದ್ದೀವಿ. ಶೋ ಗೌರಿ ದಿಸ್ ಒನ್ ಹಿಯರ್. ಇವತ್ತು ನಮ್ಮ ಕ್ಯಾಮ್ರಾಮನ್ ಗೌರಿ ಮೇಡಮ್ ಕ್ಯಾಮ್ರಾಮನ್ ಇವತ್ತು. ಗೌರಿ ಇಸ್ ಬಿಹೈಂಡ್ ದ ಕ್ಯಾಮ್ರಾ ನೋಡಿ. ಅದು ಡಿಫ್ರೆಂಟ್ ಪಿನ್ ಹೋಲು ಅದೆಲ್ಲ ಇದೆ ಅವ್ರಿಗೆ. ಏನು ಕಾನ್ಸೆಪ್ಟ್ ರೀ, ಅಬ್ಬಾ ಸಾಕ ಮೆಚ್ಚಬೇಕು ರೀ. ಎಜುಕೇಷನ್ ಸಿಸ್ಟಮ್ ಈ ಥರ ಕಮೆಂಟಲ್ಲಿ ಹೇಳಿ. ನಮ್ಮ ಸ್ಕೂಲಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಇದನ್ನ, ಗೌರ್ಮೆಂಟ್ ಬಿಡಿ ಪ್ರೈವೇಟಲ್ಲಿ ಇದನ್ನ ಈ ಥರ ನೋಡಿ, ಈ ಥರ ಪ್ರತಿಯೊಬ್ಬ ಹುಡುಗರಿಗೆ. ಓಕೆ, ಗುಡ್ ಮಗನೇ, ಸೂಪರ್. ನೆಕ್ಸ್ಟ್ ಟಾಪಿಕ್ ಏನಂದ್ರೆ, ಇದು ರಿಯಲ್ ಇಮೇಜು ಆಮೇಲೆ ರಿಫ್ಲೆಕ್ಟೆಡ್ ಇಮೇಜಲ್ಲಿ ಯಾವ ಥರ ಅದು ಬಿಹೇವಿಯರ್ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಅದನ್ನ ನಾವು ನೋಡಿ ಮತ್ತೆ ಬಂದ ಅವನು. ಅದು ಕಾನ್ಸೆಪ್ಟ್ ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಇಮೇಜು ಇದು ಮಿರರ್ ಅಲ್ಲಿ ಅದು ಅದ್ರ ರಿಫ್ಲೆಕ್ಟ್ ಆಗಿದೆಯಲ್ಲ, ಅದ್ರ ಹೈಟು ಮತ್ತೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಅದು ಏನಕ್ಕಪ್ಪ, ಅದು ಹೇಗೆ ಕಂಡುಹಿಡಿಬೇಕಂದ್ರೆ, ಇಲ್ಲೊಂದು ಮಗನೇ ಕೊಡಲಿ, ಇಲ್ಲಿ ಇದು ಸೆಮಿ ಟ್ರಾನ್ಸ್ಪರೆಂಟ್ ಒಂದು ಗ್ಲಾಸ್ ಇದೆ. ಆ ಗ್ಲಾಸಿಂದ ನಿಮಗೆ ತೋರಿಸ್ತೇನೆ ನೋಡಿ. ಓಕೆ, ಡೂ ಮಗನೇ. ಈಗ ನೋಡಿ ಅವ್ನು ಏನು ಮಾಡ್ತಾನೆ ಅಂದರೆ, ಇದು ಇಮೇಜ್ ಡಿಸ್ಟೆನ್ಸು ಇಲ್ಲಿ ಮೇಂಟೈನ್ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನೋಡಪ್ಪ, ಒಂದು ಬೆರಳು ಡಿಸ್ಟೆನ್ಸ್ ಇದೆ, ಮೀನ್ಸ್ 1 ಫಿಂಗರ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಅದ್ರ ರಿಫ್ಲೆಕ್ಷನ್ ಅಲ್ಲಿ ನೋಡಿಕೊಂಡು ಇಲ್ಲಿ ಹಿಂದ್ಗಡೆ ಅಡ್ಜಸ್ಟ್ ಮಾಡ್ತಾನೆ. ಹಿಂದ್ಗಡೆ ಅಡ್ಜಸ್ಟ್ ಮಾಡಿದರೆ ಇಲ್ಲಿ ಕೂಡ ಇದು ಮೂದಿಸ್ ಬರ್ಡ್, ಇಲ್ಲಿ ಕೂಡ ಅಷ್ಟು ನೋಡಿ ತೆಗಿಲಿ ಅದನ್ನು. ಆಲ್ಮೋಸ್ಟ್ 1 ಬೆರಳು ಡಿಸ್ಟೆನ್ಸ್ ಇದೆ, ಇಲ್ಲಿ 1 ಬೆರಳು ಡಿಸ್ಟೆನ್ಸ್ ಇದೆ, ಇಲ್ಲಿ 1 ಬೆರಳು ಡಿಸ್ಟೆನ್ಸ್ ಇದೆ. ಆ ಥರ ಇದೆ ಅದು. ಅದು ಏನಾಗುತ್ತೆ ಅಂದರೆ ನಿಮಗೆ ನಾನು ನೋಡಿ, ಈಗ ನಾನು ತೋರಿಸ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ನೋಡಿಕೊಂಡು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆ ಫೈನ್, ನೋಡಿ ಇವಾಗ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ 1 ಬೆರಳು ಡಿಸ್ಟೆನ್ಸ್ ಹೋಗುತ್ತೆ, ಆಮೇಲೆ ಇಲ್ಲೂ ಅಷ್ಟೇ 1 ಬೆರಳು ಡಿಸ್ಟೆನ್ಸ್ ಇದೆ. ಈ ಥರ ಅದು ಅಡ್ಜಸ್ಟ್ ಮಾಡೋಕ್ಕೆ ಅದು ಮಾಡಿದ್ದಾರೆ ನೋಡಿ. ಅದೇ ಅದು ರಿಯಲ್ ಇಮೇಜು ಆಮೇಲೆ ರಿಫ್ಲೆಕ್ಟೆಡ್ ಇಮೇಜು. ಈಗ ಒಂದು ಮಿರರ್ ಮುಂದೆ ಒಂದು ಇಮೇಜ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆಯಲ್ಲ, ಆ ಮಿರರ್ ಒಳಗಡೆ ಅದು ರಿಫ್ಲೆಕ್ಟೆಡ್ ಇಮೇಜ್ ಅಂದ್ರೆ ಮಿರರ್ ಸರ್ಫೇಸ್ ಇಂದ ರಿಫ್ಲೆಕ್ಟೆಡ್ ಇಮೇಜ್ ಸೈಜ್ ಡಿಸ್ಟೆನ್ಸ್ ಆಂಗಲ್ ಸೇಮ್ ಆಗಿರುತ್ತೆ ಅಂತ ಒಂದು ಪ್ರಾಕ್ಟಿಕಲಿ ಪ್ರೂವ್ ಮಾಡೋಕೆ ಈ ತರ ಸೆಟಪ್ ಇದೆ ನೋಡಿ.
ಅವ ಏನ್ ಮೆಚ್ಚಬೇಕು ನಿಮಗೆ, ಹ್ಯಾಟ್ಸ್ ಆಫ್ ರೀ ಇದೆಲ್ಲ. ವೆರಿ ಗುಡ್, ಅಮೇಝಿಂಗ್. ಎಷ್ಟು ಚೆನ್ನಾಗಿದು ಲೈಟ್ ಸೆಟಪ್ ಎಲ್ಲ ಇದೆ. ಲೇ ಮಗನೇ, ಇವನು ಲೈಟ್ ನೋಡಿ, ಲೈಟ್ ಚೆನ್ನಾಗಿ ಬರ್ತಾ ಇದ್ದಾನೆ ಅವಾಗಿಂದ. ಇದೇನಂದ್ರೆ ಮೊನ್ನೆ ಇವನ್ ಬರ್ತ್ಡೇ ಇತ್ತು, ಯಾವಾಗಪ್ಪ ಮೇ ತಿಂಗಳಲ್ಲಿ. ಅವನ ಫ್ರೆಂಡ್ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾನೆ ಇವನಿಗೆ. ಅದು ಮೊನ್ನೆ ನಾನು ಕ್ಯಾಮ್ರಾ ಕೊಡ್ಸಿದ್ದಾನಲ್ಲ, ಆ ಕ್ಯಾಮ್ರಾ ನಿಮಗೆ ಬರ್ಡ್ ಫೋಟೋಗ್ರಾಫಿಗೆ ಬರ್ಡ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ಬಿಟ್ಟಿದ್ದಾನೆ. ಹಾಗಾಗ್ಬಿಟ್ಟು ಅವ್ನ ಫ್ರೆಂಡು ಈ 2 ಪಕ್ಷಿ ಅವನಿಗೆ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದಾನೆ. ಇದು ಗಂಡು, ಅದು ಹೆಣ್ಣು, ಅದು ಕುಕ್ಕುತ್ರಿ, ಅದು ಶಾರ್ಪ್ ಇದೆ. ವೇರ್ ದಟ್ ದ ಲೇಡಿ ಬಂತುಂಡಿ. ಓಕೆ ನೋಡಿ, ಇದರಲ್ಲಿ ಇನ್ನ ಸುಮಾರು ಎಕ್ಸ್ಪೆರಿಮೆಂಟಲ್ ಐಟಮ್ಸ್ ಇದೆ. ಬಟ್ ಅವ್ರು 8th ಗ್ರೇಡ್ಗೆ ಏನ್ ಬೇಕಪ್ಪ ಅಷ್ಟು ಮುಗಿಸ್ಬಿಟ್ರು. ಸೊ ಈ ಒಂದು ನೆಕ್ಸ್ಟ್ ಸೆಪ್ಟೆಂಬರ್ ಇಂದ 9th ಗ್ರೇಡ್, ಅಂದ್ರೆ ಈಗ ಅವನು ಆನ್ಯುವಲ್ ಎಕ್ಸಾಮ್, ಅವನು ಮೊನ್ನೆ 8th ಗ್ರೇಡ್ ಎಕ್ಸಾಮ್ ಬರದ, ಅವನು ಒಂದು ಲಾಸ್ಟ್ ವೀಕ್ ಅಲ್ಲಿ ಬರದ. ಸೊ ಜುಲೈ ಆಗಸ್ಟ್ ಏನಿದೆಯಲ್ಲ, ಇವ್ರಿಗೆ ಇಲ್ಲಿ ಸಮ್ಮರ್ ಹಾಲಿಡೇ ಇರುತ್ತೆ ಚೈನಾದಲ್ಲಿ. ಸೊ ಅವ್ನು ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಅದ್ರ ನೆಕ್ಸ್ಟ್ ಗ್ರೇಡ್, ಅವ್ನು 9th ಗ್ರೇಡ್ ಹೋಗ್ತಾನೆ. ನೆಕ್ಸ್ಟ್ 9th ಗ್ರೇಡ್. ಅವ್ನು 9th ಗ್ರೇಡ್ ಅಲ್ಲಿ ಏನೇನಿದೆ, ಎಲೆಕ್ಟ್ರಿಕಲ್, ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಕಲ್ ಬರುತ್ತೆ, ಮ್ಯಾಗ್ನೆಟಿಕ್ಸ್ ಬರುತ್ತೆ, ಏನೇನೋ ಬರುತ್ತಲ್ಲ, ಅದೆಲ್ಲ ಈ ಬಾಕ್ಸ್ ಅಲ್ಲಿ ಇದೆ. ಅದನ್ನ ಓಪನ್ ಮಾಡಿಲ್ಲ ಅವನು. ಏನಕ್ಕಂದ್ರೆ ನಾನು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಡ್ಯಾಡಿ, ಅದು ನೆಕ್ಸ್ಟ್ ಇಯರ್ ಅಂತ ಅವ್ನು ಹೇಳಿ ಕಾಗೆ ಆರಿಸ್ಬಿಟ್ಟ. ಓಕೆ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಲ್ಲ ನಮ್ಮ MLA ಗಳು ಮತ್ತೆ ಮಿನಿಸ್ಟರ್ಗಳಿಗೆ ದಯವಿಟ್ಟು ಕೇಳ್ಕೊಂತೀನಿ, ನನ್ನ ವಿಡಿಯೋ ನೀವು ನೋಡಿದ್ರೆ ದಯವಿಟ್ಟು ಈ ತರ ಸೌಲಭ್ಯವನ್ನು ನಮ್ಮ ಕರ್ನಾಟಕ ಕನ್ನಡ ಶಾಲೆಯಲ್ಲಿ ಇದು ಅವ್ರಿಗೆ ಅವೈಲಬಿಲಿಟಿ ಮಾಡಕ್ಕೆ ಪ್ಲೀಸ್ ಸಹಾಯ ಮಾಡಿ. ಸ್ನೇಹಿತರೆ, ದಯವಿಟ್ಟು ಈ ನನ್ನ ವಿಡಿಯೋನ ನಮ್ಮ ಮುಖ್ಯಮಂತ್ರಿ ಆಯ್ತು, ಉಪಮುಖ್ಯಮಂತ್ರಿ ಆಯ್ತು, ಆಮೇಲೆ ಎಲ್ರಿಗೂ ಫಾರ್ವರ್ಡ್ ಮಾಡಿ, ಅವ್ರಿಗೆ ಹೋಗ್ಲಿ, ರೀಚ್ ಆಗ್ಲಿ. ನೋಡಿ, ಚೈನಾದಲ್ಲಿ ಗೌರ್ಮೆಂಟ್ ಸ್ಕೂಲ್ ಯಾವ ತರ ಫ್ರೀ ಎಜುಕೇಶನ್, ಗೌರ್ಮೆಂಟ್ ಸ್ಕೂಲ್ ಇವನು ಯಾವ ತರ ಫ್ರೀ ಎಜುಕೇಶನ್ ಅಲ್ಲಿ ಯಾವ ತರ ಸೌಲಭ್ಯ ಇದೆ ಅನ್ನೋದು ಅಟ್ಲೀಸ್ಟ್ ಇದು ನನ್ನ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಲಿ ಅಂತ ನಂದೊಂದು ಕೋರಿಕೆ. ಸ್ನೇಹಿತರೆ, ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್. ಮಗನೇ, ಜೈ ಕರ್ನಾಟಕ ಏನ್ ಬಾಯ್ ಹೇಳು? ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್, ಬಾಯ್. ಓಕೆ.